ಮಂಡ್ಯದ ಅಬಕಾರಿ ಕಚೇರಿ ಕಾಂಗ್ರೆಸ್ನ ಕಚೇರಿಯಾಗಿ ಬದಲಾಯಿತಾ ಅನ್ನುವಂತಹ ಅನುಮಾನ ಈಗ ಮೂಡ್ತಾ ಇದೆ. ಕಾರಣ ಇಷ್ಟೇ, ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಮುಖಂಡರಿಗೆ ಮಾತ್ರ ಬಾರ್ ಲೈಸೆನ್ಸ್ ಅನ್ನ ಕೊಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಮಂಡ್ಯ ಅಬಕಾರಿ ಕಚೇರಿ ಈಗ ಎದುರಿಸ್ತಾ ಇದೆ. ಅಬಕಾರಿ ಇಲಾಖೆಯ ವಿರುದ್ಧ ಈ ರೀತಿಯ ಗಂಭೀರ ಆರೋಪ ಮಾಡ್ತಾ ಇರೋದು ಜೆಡಿಎಸ್ನ ಶಾಸಕರು. ದಾಖಲಾತಿಯನ್ನ ಕೊಟ್ಟರು ಕೂಡ ಜೆಡಿಎಸ್ನವರಿಗೆ ಲೈಸೆನ್ಸ್ ಅನ್ನ ಕೊಡ್ತಿಲ್ವಂತೆ. ಜೆಡಿಎಸ್ ಕಾರ್ಯಕರ್ತ ಅನ್ನೋ ಕಾರಣಕ್ಕೆ ಅರ್ಜಿಯನ್ನ ವಾಪಸ್ ಕಳಿಸಿದ್ದಾರೆ ಅಂತ ಕೆಆರ್ ಪೇಟೆಯ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜು ಆರೋಪವನ್ನ ಮಾಡಿದ್ದಾರೆ. 2 ದಿನಗಳ ಒಳಗೆ ನಿಯಮಾನುಸಾರ ಲೈಸೆನ್ಸ್ ಕೊಡದೇ ಇದ್ರೆ ದೂರು ಕೊಡೋದಾಗಿ ಇವರು ವಾರ್ನ್ ಕೂಡ ಮಾಡಿದ್ದಾರೆ. ಸುಂದರ್ ಅಂತನವರು ಮಹೇಶ್ ಅಂದ್ರೆ ಅವ್ರ ತಂದೆ ಹೆಸರಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಅವರು ಇವತ್ತು ಅಲೆಚ್ಚಿಗೆ 1.5 ವರ್ಷ ಆಗಿದೆ ಬಿಲ್ಡಿಂಗ್ ಕಟ್ಟಿ. ಅವ್ರು ಇವತ್ತು 1.5 ಕೋಟಿ ಖರ್ಚು ಮಾಡಿದ್ದಾರೆ. ಇವತ್ತು ಬ್ಯಾಂಕಲ್ಲಿ ಸಾಲ ತೊಗೊಂಡು ಮಾಡಿದ್ದಾರೆ. ಇವತ್ತು ಅದಕ್ಕೆ ಬಡ್ಡಿ ಸಹ ಕಟ್ತಾ ಇಲ್ಲ. ಇವತ್ತು ಆ ಕುಟುಂಬ ಇವತ್ತು ವಿಷ ಕುಡಿಯುವಂಥ ಪರಿಸ್ಥಿತಿ ಬಂದಿದೆ. ಇಡೀ ಕುಟುಂಬ ಇವತ್ತು ಬೀದಿ ಬಂದಿದೆ. ಹಾಗಾಗಿ ಕೋರ್ಟ್ ಆದೇಶ ಆಗಿತ್ತು. ಕೋರ್ಟ್ ಆದೇಶ ಆಗಿದ್ರು ಸಹ ಇವರು ಶಿಫಾರಸು ಮಾಡಿ ಕಳಿಸಿರುವಂಥ ಡಿ ಸಿ ಅವರು ಹೇಳ್ತಾರೆ, ರೆವೆನ್ಯೂ ಡಿ ಸಿ ಅವರು ಹೇಳ್ತಾರೆ, ಕಮಿಷನರು ಮಾಡೋಂಥ ಶಿಫಾರಸನ್ನ ಪ್ರಾಪರ್ ವೇನ್ ಮಾಡಿಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಕಾನೂನಾತ್ಮಕ ಹೋದಂಥದ್ದನ್ನು ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಇದು ಎಲ್ಲಿ ವ್ಯವಸ್ಥೆ? ಇವತ್ತು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಆನಂದ್. ಈಗ ನೇರ ಸಂಪರ್ಕದಲ್ಲಿ ಆನಂದ್, ಈಗ ಕಾಂಗ್ರೆಸ್ ಅವ್ರು ಹೇಳ್ತಾ ಇರುವಂಥದ್ದು ಅಥವಾ ಅನೇಕ ವಿಚಾರಗಳನ್ನು ನಾವು ಗಮನಿಸಿದಾಗ ಇದು ಕೃಷಿ ಜಮೀನು, ಹೀಗಾಗಿ ಕೃಷಿ ಜಮೀನಿಗಾಗಿ ರಿಜೆಕ್ಟ್ ಮಾಡಲಾಗಿದೆ ಅನ್ನುವಂಥ ಮಾತುಗಳು. ಆದರೆ ಜೆಡಿಎಸ್ ಶಾಸಕರು ಹೇಳ್ತಾ ಇರೋದು ಬೇರೆ. ನಾಮಕೆ ವಾಸ್ತೆ ಇವನ್ನೆಲ್ಲವನ್ನು ನೆಪವಾಗಿ ಇಟ್ಕೊಂಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಜೆಡಿಎಸ್ ಕಾರ್ಯಕರ್ತ ಅನ್ನೋ ಕಾರಣಕ್ಕಾಗಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಏನ್ ನಡೀತಾ ಇದೆ ಅಸಲಿಗೆ? ಶ್ರೀಪಾದ್, ಮಂಡ್ಯ ಅಬ್ಕಾರಿ ಕಚೇರಿಯಲ್ಲಿ ಲಂಚಾವತಾರ ಜಾಸ್ತಿ ಆಗಿದೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿಬಂದಿದ್ದು. ಇತ್ತೀಚೆಗಷ್ಟೇ ಪುನೀತ್ ಎಂಬವರು ತಮ್ಮ ಏನು ತಮಗೆ ಲೈಸೆನ್ಸ್ ನೀಡ್ತಾ ಇಲ್ಲ, ಲಂಚ ಕೇಳ್ತಾ ಇದ್ದಾರೆ ಅಂತ ಹೇಳಿ ಆಡಿಯೋ ವಿಡಿಯೋ ಸಮೇತ ಲೋಕಾಯುಕ್ತರಿಗೆ ದೂರನ್ನ ಕೊಟ್ಟಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತ ವರದಿ ಕೂಡ ಪ್ರಸಾರ ಆಗಿತ್ತು. ಅದಾದ ಬಳಿಕ 2 ಅಧಿಕಾರಿಗಳ ತಲೆದಂಡ ಆಗಿತ್ತು. ಇದೀಗ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಜೊತೆಗೆ ವಿವಾದ ಕೂಡ ಸೃಷ್ಟಿಯಾಗಿರುವಂತದ್ದು. ಏನು ಕಾಂಗ್ರೆಸ್ ಕಚೇರಿ ಆಗಿದೆಯಾ ಅಬ್ಕಾರಿ ಇಲಾಖೆ ಅಂತ ಹೇಳಿ ಈಗ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಯಾಕೆಂದ್ರೆ ಅಬ್ಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ ತಗೋಬೇಕು ಅಂದ್ರೆ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಮಾತ್ರ ಆಗಿರ್ಬೇಕು ಅಂತ ಹೇಳಿ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜು ಆರೋಪವನ್ನ ಮಾಡಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಅಥವಾ ಮುಖಂಡರು ಏನಾದ್ರು ಅಬ್ಕಾರಿ ಲೈಸೆನ್ಸ್ ಅಂದ್ರೆ ಬಾರ್ ಲೈಸೆನ್ಸ್ ಅನ್ನ ತೆಗೆದುಕೊಳ್ಳಕ್ ಹೋದ್ರೆ ಅವ್ರಿಗೆ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನ ಕಂಡು ಬರ್ತಾ ಇದೆ. ಇನ್ನು ಕೇರ್ಪೇಟೆ ತಾಲೂಕಿನ ಸೋಮನಹಳ್ಳಿಯಲ್ಲಿ ಸುಂದರ್ ಎಂಬಾತ ತನ್ನ ತಂದೆ ಹೆಸರಲ್ಲಿ CL7 ಬಾರನ್ನ ತೆರೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು ಅಬ್ಕಾರಿ ಇಲಾಖೆಗೆ. ಆದ್ರೆ ಸಾಕಷ್ಟು ತಿಂಗಳಿಂದ ಅವನನ್ನ ಅಲಿಸ್ತಾ ಇರುವಂತದ್ದು. ಜೊತೆಗೆ 2 ಬಾರಿ ಮಂಡ್ಯದ ಅಬಕಾರಿ ಕಚೇರಿ ಕಾಂಗ್ರೆಸ್ನ ಕಚೇರಿಯಾಗಿ ಬದಲಾಯಿತಾ ಅನ್ನುವಂತಹ ಅನುಮಾನ ಈಗ ಮೂಡ್ತಾ ಇದೆ. ಕಾರಣ ಇಷ್ಟೇ, ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಮುಖಂಡರಿಗೆ ಮಾತ್ರ ಬಾರ್ ಲೈಸೆನ್ಸ್ ಅನ್ನ ಕೊಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಮಂಡ್ಯ ಅಬಕಾರಿ ಕಚೇರಿ ಈಗ ಎದುರಿಸ್ತಾ ಇದೆ. ಅಬಕಾರಿ ಇಲಾಖೆಯ ವಿರುದ್ಧ ಈ ರೀತಿಯ ಗಂಭೀರ ಆರೋಪ ಮಾಡ್ತಾ ಇರೋದು ಜೆಡಿಎಸ್ನ ಶಾಸಕರು. ದಾಖಲಾತಿಯನ್ನ ಕೊಟ್ಟರು ಕೂಡ ಜೆಡಿಎಸ್ನವರಿಗೆ ಲೈಸೆನ್ಸ್ ಅನ್ನ ಕೊಡ್ತಿಲ್ವಂತೆ. ಜೆಡಿಎಸ್ ಕಾರ್ಯಕರ್ತ ಅನ್ನೋ ಕಾರಣಕ್ಕೆ ಅರ್ಜಿಯನ್ನ ವಾಪಸ್ ಕಳಿಸಿದ್ದಾರೆ ಅಂತ ಕೆಆರ್ ಪೇಟೆಯ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜು ಆರೋಪವನ್ನ ಮಾಡಿದ್ದಾರೆ. 2 ದಿನಗಳ ಒಳಗೆ ನಿಯಮಾನುಸಾರ ಲೈಸೆನ್ಸ್ ಕೊಡದೇ ಇದ್ರೆ ದೂರು ಕೊಡೋದಾಗಿ ಇವರು ವಾರ್ನ್ ಕೂಡ ಮಾಡಿದ್ದಾರೆ. ಸುಂದರ್ ಅಂತನವರು ಮಹೇಶ್ ಅಂದ್ರೆ ಅವ್ರ ತಂದೆ ಹೆಸರಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಅವರು ಇವತ್ತು ಅಲೆಚ್ಚಿಗೆ 1.5 ವರ್ಷ ಆಗಿದೆ ಬಿಲ್ಡಿಂಗ್ ಕಟ್ಟಿ. ಅವ್ರು ಇವತ್ತು 1.5 ಕೋಟಿ ಖರ್ಚು ಮಾಡಿದ್ದಾರೆ. ಇವತ್ತು ಬ್ಯಾಂಕಲ್ಲಿ ಸಾಲ ತೊಗೊಂಡು ಮಾಡಿದ್ದಾರೆ. ಇವತ್ತು ಅದಕ್ಕೆ ಬಡ್ಡಿ ಸಹ ಕಟ್ತಾ ಇಲ್ಲ. ಇವತ್ತು ಆ ಕುಟುಂಬ ಇವತ್ತು ವಿಷ ಕುಡಿಯುವಂಥ ಪರಿಸ್ಥಿತಿ ಬಂದಿದೆ. ಇಡೀ ಕುಟುಂಬ ಇವತ್ತು ಬೀದಿ ಬಂದಿದೆ. ಹಾಗಾಗಿ ಕೋರ್ಟ್ ಆದೇಶ ಆಗಿತ್ತು. ಕೋರ್ಟ್ ಆದೇಶ ಆಗಿದ್ರು ಸಹ ಇವರು ಶಿಫಾರಸು ಮಾಡಿ ಕಳಿಸಿರುವಂಥ ಡಿ ಸಿ ಅವರು ಹೇಳ್ತಾರೆ, ರೆವೆನ್ಯೂ ಡಿ ಸಿ ಅವರು ಹೇಳ್ತಾರೆ, ಕಮಿಷನರು ಮಾಡೋಂಥ ಶಿಫಾರಸನ್ನ ಪ್ರಾಪರ್ ವೇನ್ ಮಾಡಿಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಕಾನೂನಾತ್ಮಕ ಹೋದಂಥದ್ದನ್ನು ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಇದು ಎಲ್ಲಿ ವ್ಯವಸ್ಥೆ? ಇವತ್ತು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಆನಂದ್. ಈಗ ನೇರ ಸಂಪರ್ಕದಲ್ಲಿ ಆನಂದ್, ಈಗ ಕಾಂಗ್ರೆಸ್ ಅವ್ರು ಹೇಳ್ತಾ ಇರುವಂಥದ್ದು ಅಥವಾ ಅನೇಕ ವಿಚಾರಗಳನ್ನು ನಾವು ಗಮನಿಸಿದಾಗ ಇದು ಕೃಷಿ ಜಮೀನು, ಹೀಗಾಗಿ ಕೃಷಿ ಜಮೀನಿಗಾಗಿ ರಿಜೆಕ್ಟ್ ಮಾಡಲಾಗಿದೆ ಅನ್ನುವಂಥ ಮಾತುಗಳು. ಆದರೆ ಜೆಡಿಎಸ್ ಶಾಸಕರು ಹೇಳ್ತಾ ಇರೋದು ಬೇರೆ. ನಾಮಕೆ ವಾಸ್ತೆ ಇವನ್ನೆಲ್ಲವನ್ನು ನೆಪವಾಗಿ ಇಟ್ಕೊಂಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಜೆಡಿಎಸ್ ಕಾರ್ಯಕರ್ತ ಅನ್ನೋ ಕಾರಣಕ್ಕಾಗಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಏನ್ ನಡೀತಾ ಇದೆ ಅಸಲಿಗೆ? ಶ್ರೀಪಾದ್, ಮಂಡ್ಯ ಅಬ್ಕಾರಿ ಕಚೇರಿಯಲ್ಲಿ ಲಂಚಾವತಾರ ಜಾಸ್ತಿ ಆಗಿದೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿಬಂದಿದ್ದು. ಇತ್ತೀಚೆಗಷ್ಟೇ ಪುನೀತ್ ಎಂಬವರು ತಮ್ಮ
ಏನು ಲೈಸೆನ್ಸ್ ತಮಗೆ ಲೈಸೆನ್ಸ್ ನೀಡ್ತಾ ಇಲ್ಲ, ಲಂಚ ಕೇಳ್ತಾ ಇದ್ದಾರೆ ಅಂತ ಹೇಳಿ ಆಡಿಯೋ ವಿಡಿಯೋ ಸಮೇತ ಲೋಕಾಯುಕ್ತರಿಗೆ ದೂರನ್ನ ಕೊಟ್ಟಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತ ವರದಿ ಕೂಡ ಪ್ರಸಾರ ಆಗಿತ್ತು. ಅದಾದ ಬಳಿಕ ಇಬ್ರು ಅಧಿಕಾರಿಗಳ ತಲೆದಂಡ ಆಗಿತ್ತು. ಇದೀಗ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಜೊತೆಗೆ ವಿವಾದ ಕೂಡ ಸೃಷ್ಟಿಯಾಗಿರುವಂತದ್ದು. ಏನು ಕಾಂಗ್ರೆಸ್ ಕಚೇರಿ ಆಗಿದೆಯಾ ಅಬ್ಕಾರಿ ಇಲಾಖೆ ಅಂತ ಹೇಳಿ ಈಗ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಯಾಕೆಂದ್ರೆ ಅಬ್ಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ ತಗೋಬೇಕು ಅಂದ್ರೆ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಮಾತ್ರ ಆಗಿರ್ಬೇಕು ಅಂತ ಹೇಳಿ ಜೆಡಿಎಸ್ ಶಾಸಕ ಎಸ್ ಟಿ ಮಂಜು ಆರೋಪವನ್ನ ಮಾಡಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಅಥವಾ ಮುಖಂಡರು ಏನಾದ್ರು ಅಬ್ಕಾರಿ ಲೈಸೆನ್ಸ್ ಅಂದ್ರೆ ಬಾರ್ ಲೈಸೆನ್ಸ್ ಅನ್ನ ತೆಗೆದುಕೊಳ್ಳಕ್ ಹೋದ್ರೆ ಅವ್ರಿಗೆ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನ ಕಾಣ್ ಬರ್ತಾ ಇದೆ. ಇನ್ನು ಕೇರ್ಪೇಟೆ ತಾಲೂಕಿನ ಸೋಮನಹಳ್ಳಿಯಲ್ಲಿ ಸುಂದರ್ ಎಂಬಾತ ತನ್ನ ತಂದೆ ಹೆಸರಲ್ಲಿ CL7 ಬಾರ್ ಅನ್ನ ತೆರೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು ಅಬ್ಕಾರಿ ಇಲಾಖೆಗೆ. ಆದ್ರೆ ಸಾಕಷ್ಟು ತಿಂಗಳಿಂದ ಅವನನ್ನ ಅಲಿಸ್ತಾ ಇರುವಂತದ್ದು. ಜೊತೆಗೆ 2 ಬಾರಿ ಮಂಡ್ಯದ ಅಬಕಾರಿ ಕಚೇರಿ ಕಾಂಗ್ರೆಸ್ನ ಕಚೇರಿಯಾಗಿ ಬದಲಾಯಿತಾ ಅನ್ನುವಂತಹ ಅನುಮಾನ ಈಗ ಮೂಡ್ತಾ ಇದೆ. ಕಾರಣ ಇಷ್ಟೇ, ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಮುಖಂಡರಿಗೆ ಮಾತ್ರ ಬಾರ್ ಲೈಸೆನ್ಸ್ ಅನ್ನ ಕೊಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಮಂಡ್ಯ ಅಬಕಾರಿ ಕಚೇರಿ ಈಗ ಎದುರಿಸ್ತಾ ಇದೆ. ಅಬಕಾರಿ ಇಲಾಖೆಯ ವಿರುದ್ಧ ಈ ರೀತಿಯ ಗಂಭೀರ ಆರೋಪ ಮಾಡ್ತಾ ಇರೋದು ಜೆಡಿಎಸ್ನ ಶಾಸಕರು. ದಾಖಲಾತಿಯನ್ನ ಕೊಟ್ಟರು ಕೂಡ ಜೆಡಿಎಸ್ನವರಿಗೆ ಲೈಸೆನ್ಸ್ ಅನ್ನ ಕೊಡ್ತಿಲ್ವಂತೆ. ಜೆಡಿಎಸ್ ಕಾರ್ಯಕರ್ತ ಅನ್ನೋ ಕಾರಣಕ್ಕೆ ಅರ್ಜಿಯನ್ನ ವಾಪಸ್ ಕಳಿಸಿದ್ದಾರೆ ಅಂತ KR ಪೇಟೆಯ ಜೆಡಿಎಸ್ ಶಾಸಕ HT ಮಂಜು ಆರೋಪವನ್ನ ಮಾಡಿದ್ದಾರೆ. 2 ದಿನಗಳ ಒಳಗೆ ನಿಯಮಾನುಸಾರ ಲೈಸೆನ್ಸ್ ಕೊಡದೇ ಇದ್ರೆ ದೂರು ಕೊಡೋದಾಗಿ ಇವರು ವಾರ್ನ್ ಕೂಡ ಮಾಡಿದ್ದಾರೆ. ಸುಂದರ್ ಅಂತನವರು ಮಹೇಶ್ ಅಂದ್ರೆ ಅವ್ರ ತಂದೆ ಹೆಸರಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಅವರು ಇವತ್ತು ಅಲ್ಲಿ ಹೆಚ್ಚು ಕಮ್ಮಿ 1.5 ವರ್ಷ ಆಗಿದೆ ಬಿಲ್ಡಿಂಗ್ ಕಟ್ಟಿ. ಅವ್ರು ಇವತ್ತು 1.5 ಕೋಟಿ ಖರ್ಚು ಮಾಡಿದ್ದಾರೆ. ಇವತ್ತು ಬ್ಯಾಂಕಲ್ಲಿ ಸಾಲ ತೊಗೊಂಡು ಮಾಡಿದ್ದಾರೆ. ಇವತ್ತು ಅದಕ್ಕೆ ಬಡ್ಡಿ ಸಹ ಕಟ್ತಾ ಇಲ್ಲ. ಇವತ್ತು ಆ ಕುಟುಂಬ ಇವತ್ತು ವಿಷ ಕುಡಿಯುವಂಥ ಪರಿಸ್ಥಿತಿ ಬಂದಿದೆ. ಇಡೀ ಕುಟುಂಬ ಇವತ್ತು ಬೀದಿ ಬಂದಿದೆ. ಹಾಗಾಗಿ ಕೋರ್ಟ್ ಆದೇಶ ಆಗಿತ್ತು. ಕೋರ್ಟ್ ಆದೇಶ ಆಗಿದ್ರು ಸಹ ಇವರು ಶಿಫಾರಸು ಮಾಡಿ ಕಳಿಸಿರುವಂಥ DC ಅವರು ಹೇಳ್ತಾರೆ, ರೆವೆನ್ಯೂ DC ಅವರು ಹೇಳ್ತಾರೆ, ಕಮಿಷನರು ಮಾಡೋಂಥ ಶಿಫಾರಸನ್ನ ಪ್ರಾಪರ್ ವೇನ್ ಮಾಡಿಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಕಾನೂನಾತ್ಮಕ ಹೋದಂಥದ್ದನ್ನ ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಇದು ಎಲ್ಲಿ ವ್ಯವಸ್ಥೆ? ಇವತ್ತು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಆನಂದ್ ಈಗ ನೇರ ಸಂಪರ್ಕದಲ್ಲಿ. ಆನಂದ್, ಈಗ ಕಾಂಗ್ರೆಸ್ ಅವ್ರು ಹೇಳ್ತಾ ಇರುವಂತದ್ದು ಅಥವಾ ಅನೇಕ ವಿಚಾರಗಳನ್ನು ನಾವು ಗಮನಿಸಿದಾಗ ಇದು ಕೃಷಿ ಜಮೀನು, ಹೀಗಾಗಿ ಕೃಷಿ ಜಮೀನಿಗಾಗಿ ರಿಜೆಕ್ಟ್ ಮಾಡಲಾಗಿದೆ ಅನ್ನುವಂಥ ಮಾತುಗಳು. ಆದರೆ JDS ಶಾಸಕರು ಹೇಳ್ತಾ ಇರೋದು ಬೇರೆ. ನಾಮಕೆ ವಾಸ್ತೆ ಇವನ್ನೆಲ್ಲವನ್ನು ನೆಪವಾಗಿ ಇಟ್ಕೊಂಡಿದ್ದಾರೆ. ಉದ್ದೇಶಪೂರ್ವಕವಾಗಿ JDS ಕಾರ್ಯಕರ್ತ ಅನ್ನೋ ಕಾರಣಕ್ಕಾಗಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಏನ್ ನಡೀತಾ ಇದೆ ಅಸಲಿಗೆಲ್ಲಿ? ಶ್ರೀಪಾದ್, ಮಂಡ್ಯ ಅಬ್ಕಾರಿ ಕಚೇರಿಯಲ್ಲಿ ಲಂಚಾವತಾರ ಜಾಸ್ತಿ ಆಗಿದೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿದ್ದು. ಇತ್ತೀಚೆಗಷ್ಟೇ ಪುನೀತ್ ಎಂಬವರು ತಮ್ಮ ಏನು ತಮಗೆ ಲೈಸೆನ್ಸ್ ನೀಡ್ತಾ ಇಲ್ಲ, ಲಂಚ ಕೇಳ್ತಾ ಇದ್ದಾರೆ ಅಂತ ಹೇಳಿ ಆಡಿಯೋ ವಿಡಿಯೋ ಸಮೇತ ಲೋಕಾಯುಕ್ತರಿಗೆ ದೂರನ್ನ ಕೊಟ್ಟಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತ ವರದಿ ಕೂಡ ಪ್ರಸಾರ ಆಗಿತ್ತು. ಅದಾದ ಬಳಿಕ ಇಬ್ರು ಅಧಿಕಾರಿಗಳ ತಲೆದಂಡ ಆಗಿತ್ತು. ಇದೀಗ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಜೊತೆಗೆ ವಿವಾದ ಕೂಡ ಸೃಷ್ಟಿಯಾಗಿರುವಂತದ್ದು.